ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ಬಂದಿರೋ ತುಂಬಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನನ್ನ ಮುಂದೆ ಯಾವುದೇ ತಕ್ಷಣ ನಿಮಗೆ ಬರ್ತದೆ. ಸ್ನೇಹಿತರೆ, ಹಾಗಾದರೆ ಏನು ನೋಡಿದ್ರಿ ಸ್ನೇಹಿತರೆ, PSI ಆಗಿರ್ಬೋದು ಅಥವಾ ESI ಆಗಿರ್ಬೋದು ಅಥವಾ ನಿಮ್ಮ ನೆಚ್ಚಿನ UPSC ಒಂದು ಪ್ರಬಂಧ ಪರೀಕ್ಷೆ ಅಂತ ಬರ್ತದೆ. ಆ ಪ್ರಬಂಧ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಯಶಸ್ವಿಯಾಗಿ ಎದುರಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಬರ್ತಾ ಹೋಗ್ತದೆ. ಸ್ನೇಹಿತರ, ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಮಹಿಳೆಯರಿಗೆ ಸಂಬಂಧಪಟ್ಟ ಪ್ರಬಂಧ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಯಾವ ರೀತಿ ಮಹಿಳೆಯರು ಹಿಂಸೆ ಮಾಡ್ತಿದ್ರು, ಯಾವ ರೀತಿ ಅವರು ಡೆವಲಪ್ ಆದ್ರು, ಎಲ್ಲ ರಿಸರ್ವೇಷನ್ ಸಂಪೂರ್ಣ ಮಾಹಿತಿ ಬರ್ತದೆ. ಸ್ನೇಹಿತರೆ, ನೀವು ಮಹಿಳೆಯರಿಗೆ ಯಾವುದೇ ರೀತಿಯ ಪ್ರಬಂಧ ಬಂದಿದೆ ಅದರಲ್ಲಿ ಎಲ್ಲ ಪಾಯಿಂಟನ್ನು ಎಲ್ಲ ಪ್ರಬಂಧದಲ್ಲಿ ಕಲ್ತ್ಕೊಳಕ್ ಬರಲ್ರಿ. ಕೆಲವು ಪಾಯಿಂಟ್ಗಳು ಕೆಲವು ಪ್ರಬಂಧದಲ್ಲಿ ತಕ್ಕೊತ ಹೋಗ್ಬೇಕಾಗ್ತದೆ. ಸ್ನೇಹಿತರೆ, ಮೊದಲನೇದಾಗಿ ನೀವೇನು ಮಾಡ್ತೀರಿ, ಮಹಿಳೆಯರ ಬಗ್ಗೆ ಒಂದು ಕೋಟ್ ಬರೀತಿದ್ರಿ. ಸರ್ ಸ್ನೇಹಿತರೆ, ಸ್ಟಾರ್ಟಿಂಗ್ ಎಷ್ಟು ಪೇಜ್ ಇರ್ತದೆ ನಿಮ್ಗೆ ಈ ರೀತಿಯಾಗಿ. ಇಲ್ಲಿ PTK ಅಂತ ಹಾಕಬೇಕಂತ ಏನು ರೂಲ್ಸ್ ಇಲ್ಲ, PTK ಹಾಕಬೇಕಂತ ಕಂಡೀಷನ್ ಇಲ್ಲ. ಯಾವುದೇ KPSC ಆಗಿರ್ಬೋದು, UPSC ಆಗಿರ್ಬೋದು, ಅವ್ರು ಹೇಳಿಲ್ಲ KPSC ಅವ್ರು ಹಾಕ್ರಿ, PTK ಅಂತ ಹಾಕ್ರಿ, ಉಪಸಮರ್ಥಿ ಹಾಕ್ರಿ ಅಂತ ಹೇಳಿಲ್ಲ. ಅಷ್ಟರ ಪಾಲಿ ನೀವು PTK ತಕ್ಕೋ ಪಾಲಿಂದ ಒಂದು ಡಬಲ್ ಸಿಕ್ಸ್ ಅಂದ್ರೆ ಈ ರೀತಿಯಾಗಿ ಕೊಟ್ಟು ಇಲ್ಲೊಂದು ಕೋಟ್ ಬರೆದು ಸ್ವಲ್ಪ ಈ ರೀತಿ ಅವ್ರು ಯಾರು ಬರ್ತಾರಂತ ಬರ್ರಿ ಅಥವಾ ಬಿಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ ರೀತಿಯಾಗಿ ಮಹಿಳಾ ಚಳವಳಿ ಅಂತ ಬಂದಿದ್ರೆ ಯಾವ ರೀತಿಯಾಗಿ ಬರೆಯುದ್ರಿ. ಮಹಿಳಾ ಆಂದೋಲನ ಎಂಬುದು ಒಂದು ಸಮಗ್ರ ಚಳವಳಿಯಾಗಿದ್ದು, ಮಹಿಳಾ ಆಂದೋಲನ ಎಂಬುದು ಒಂದು ಸಮಗ್ರ ಚಳವಳಿಯಾಗಿದ್ದು, ಅದು ಸ್ತ್ರೀಯರ ಜಾಗತಿಕ ಶೋಷಣೆ ಹಾಗೂ ಪುರುಷಾಧೀನತೆಯ ಸ್ವರೂಪವ ಕುರಿತಾದದ್ದು ಅಂತ ಕೊಲಿನ್ಸ್ ಡಿಕ್ಷನರಿ ಅವ್ರು ಹೇಳ್ಯಾರ. ಇದನ್ನು ಸ್ವಲ್ಪ ಬರೆದು ಅವ್ರ ಹೆಸರು ಬರೆದ್ರೆ ಒಂದು ಫಸ್ಟ್ ರೆಡಿ ಆಗ್ತದೆ. ಇಷ್ಟು ಬರೆದ್ರಿ. ಅವ್ರಿಗೆ ಏನು ಕೇಳ್ಯಾರ ಫೋಕಸ್ ಅದಾದ ನಂತರ ಏನಾದರೂ ಮಹಿಳಾ ಚಳುವಳಿಯ ಕಾರಣಗಳನ್ನು ಕೇಳಿದ್ರೆ ಅದ್ರಲ್ಲಿ ಡೈರೆಕ್ಟ್ ನೀವು ಕಾರಣಗಳು ಅಂತ ಹಾಕ್ರಿ. ಹೌದಲ್ರಿ, ಡೈರೆಕ್ಟ್ ನೀವು ಕಾರಣಗಳು ಅಂತ ಹಾಕ್ರಿ. ಮೊದಲನೇದಾಗಿ ಅಸಮಾನತೆ. ಮಹಿಳಾ ಚಳುವಳಿಯ ಕಾರಣಗಳು ಅಥವಾ ಮಹಿಳಾ ಚಳುವಳಿಯ ಸಬಲೀಕರಣ ಈ ರೀತಿ ಯಾವುದ್ರ ಬಂದ್ರೆ ಮೊದಲು ಒಂದು ಕೋಟ್ ಬರೀತೀರಿ. 66ಕ್ಕೆ 999ಗೆ ಎಂಡ್ ಮಾಡ್ತೀರಿ. ಈ ರೀತಿಯಾಗಿ ಹಾಕ್ತಿರಲ್ರಪ್ಪ, ಅದ 9966 ಅಂತ ಶಾರ್ಟ್ ಮಾಡಿನ್ರಿ. ಅದನ್ನು ನಮ್ಮ ಹುಡುಗರಿಗೆ ತಿಳಿಲ್ಲ ಅಷ್ಟೇ. ಕಾರಣಗಳು ನೋಡಿ, ಮೊದಲನೇದಾಗಿ ಅಸಮಾನತೆ. ಸ್ತ್ರೀ ಪುರುಷರ ನಡುವೆ ಇರುವ ಭೇದ ಭಾವ ತಾರತಮ್ಯಗಳು ಅಸಮಾನತೆ ಕಾರಣವಾಗಿ ಸಂವಿಧಾನ ಸಮಾನತೆಯನ್ನು ಎತ್ತಿ ಹಿಡಿತಿದೆ. 14ನೇ ವಿಧಿ ಆಲ್ ಆರ್ ಈಕ್ವಲ್ ಹಿಂದಿಲ್ಲ. ಸಂವಿಧಾನದ 15 ಸಬ್ ಕ್ಲಾಸ್ 1, 2 ಹಿಂಗೆ ಬರ್ತಾವೆ. ಅದು ಯಾವುದೇ ರೀತಿ ಜಾತಿ, ಮತ, ಲಿಂಗ ಯಾವುದೇ ರೀತಿಯಾಗಿ ಭೇದ ಭಾವ ಮಾಡಂಗಿಲ್ಲ ಅಂತ ಹೇಳ್ತದೆ. ಗೆಸ್ ಈ ರೀತಿಯಾಗಿ ನೀವು ಏನಾದರೂ ನಮ್ಮ ಸಂವಿಧಾನದ ಕೆಲವು ಸೆಕ್ಷನ್ಗಳಾಗಿರ್ಬೋದು, ಕೆಲವು ವಿಧಿಗಳನ್ನು ಹಾಕಿದ್ರೆ ಆ್ಯಕ್ಟಿವ್ ಆಗ್ತದೆ. ಅವಾಗ ಏನು ಮಾಡೋದು, ಅಸಮಾನತೆ ಹಾಕೋದು. ಸಂವಿಧಾನ ಸಮಾನತೆಯನ್ನು ಎತ್ತಿ ಹಿಡಿಯುವುದು, ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ, ತೀರ್ಮಾನ ತೆಗೆದುಕೊಳ್ಳಿ, ಅವಾಗ ಆಸ್ತಿ ಹಕ್ಕನ್ನು ಪಡೆಯಲಿ, ಪುರುಷ ಪ್ರಾಬಲ್ಯದಿಂದ ವಂಚಿತಳಾಗಿದ್ದಾಳೆ ಅವಾಗ ಆಗಿದ್ರು. ಬಟ್ ಟುಡೇಸ್ ಅಪ್ಡೇಟೆಡ್ ಆಗಿದ್ರು. ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ 14ನೇ ವಿಧಿ, 15ನೇ ವಿಧಿ ಮುಂತಾದ ವಿಧಿಗಳು ಮಹಿಳೆಯರಿಗೆ ಸಮಾನತೆ ತರುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸಿದವು. ಸ್ವಲ್ಪ ಸಾವಿತ್ರಿಬಾಯಿ ಫುಲೆ ಅವರ ಹೆಸರು ಬರೆದ್ರೆ ಭಾಳ ಚಲೋ. ಆನಂತರ ವರದಕ್ಷಿಣೆ ಪಿಡುಗು ನಿಮಗೆ ವಿವಾಹ ಸಂದರ್ಭದಲ್ಲಿ ನಂತರ ಮಹಿಳೆ ವರದಕ್ಷಿಣೆ ಪಿಡುಗಿಂದ ಶೋಷಣೆಗೊಳಪಡ್ತಾರೆ. ವರದಕ್ಷಿಣೆ ಪಿಡುಗಿಂದ ತಂದೆ ತಾಯಿಗಳು, ಪೋಷಕರು ಸಾಲಗಾರರ. ನಿಮಗೆ ಇನ್ನೊಂದು ಡಾಟಾ ಬರ್ತದೆ ಸ್ನೇಹಿತರೆ. ಆ ಡಾಟಾ ಎಲ್ಲಿ ಬರ್ತದೆ? ಆ ಡಾಟಾ ಹಲವಾರು ಸಂಸ್ಥೆಗಳನ್ನ ಡಾಟಾನ ಹೊರಗಡೆ ಆಗ್ತಾವೆ. ಈ ವರ್ಷದಲ್ಲಿ ಎಷ್ಟು ಸಾವುಗಳಾದವು ವರದಕ್ಷಿಣೆ ಹೊತ್ತಿದ ಆ ಡಾಟಾ ಏನಾದರೂ ನೀವು ಬಳಸಿದ್ದೇ ಆದಲ್ಲಿ ನಿಮ್ಮ ಪ್ರಬಂಧಕ್ಕೆ 100ಕ್ಕೆ 100ರಷ್ಟು ಅಂಕಗಳು ಬಂದೇ ಬರ್ತಾವ. ಮೇನ್ ಫೋಕಸ್ ಆನ್ ಪರ್ಟಿಕ್ಯುಲರ್ ಡಾಟಾ ನೋಡ್ತಾರ. ಡೈರೆಕ್ಟ್ ಡಾಟಾ ಬರೋದು ನೀವೇನಾದ್ರೂ ಹೈಲೈಟ್ ಮಾಡಿ ಅವ್ರ ಕಣ್ಣಿಗೆ ಬಿತ್ತು ನಿಮ್ಮ ಪ್ರಬಂಧಕ್ಕೆ ಮಾರ್ಕ್ಸ್ಗಳು 100ಕ್ಕೆ 100% ಬಂದೇ ಬರ್ತಾವ. ಅದು ಆ ಡಾಟಾ ಯೂಸ್ ಮಾಡ್ರಿ. ವರದಕ್ಷಿಣೆ ಪಿಡುಗು ಅಂತ ಹಾಕ್ರಿ, ಆ ಡಾಟಾ ಯೂಸ್ ಮಾಡಿಕೊಡ್ರಿ. ಎಸ್, ಮುಂದುವರಿ. ಗೊತ್ತಿಲ್ಲ ಬರ್ತದೆ ಏನೇನು ಬರ್ತದೆ. ವರದಕ್ಷಿಣೆ ಪಿಡುಗಿನ ಬಗ್ಗೆ ಬರ್ತದೆ. ಈ ವರ್ಷ ಎಷ್ಟು ಬಾಲಕಿಯರ ಸಾವಾಯಿತು ಬರ್ತದೆ, ಶಿಶು ಹತ್ಯೆ ಬರ್ತದೆ, ಭ್ರೂಣ ಹತ್ಯೆ ಬರ್ತದೆ. ಈ ರೀತಿ ಎಲ್ಲ ಪಾಯಿಂಟ್ಗಳನ್ನು ನೀವು ಅದರಲ್ಲಿ ಬರೆದಿದ್ದೇ ಆದಲ್ಲಿ ನಿಮ್ಮ ಅಂಕಗಳು ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾವ. ಎಸ್, ಅದೊಂಥರ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಮಹಿಳೆಯರ ಮೇಲೆ ದೌರ್ಜನ್ಯ, ಮಾನವ ಹಕ್ಕುಗಳ ಉಲ್ಲಂಘನೆ, ಹಲವಾರು ರೀತಿಯಲ್ಲಿ ಮಹಿಳೆಯರ ಮೇಲೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದು, ಒಂದು ಮನೆಯಲ್ಲಿ ಮಹಿಳೆ ಹುಟ್ಟರೆ ಆಕೆನ ಕೀಳಾಗಿ ನೋಡುವುದು, ಅವಳಿಗೆ ಯಾವುದೇ ರೀತಿ ಆಸ್ತಿಯನ್ನು ಕೊಡದೇ ಇರುವುದು, ಅವಳನ್ನು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋದು ಮತ್ತು ಬಾಯ್ಸ್ ಪ್ರೈವೇಟ್ ಸ್ಕೂಲಿಗೆ ಕಳಿಸೋದು, ಈ ರೀತಿಯಾಗಿ ನಡೀತಾ ಇದೆ. ಬಟ್ ಶಾಣೆಯವ್ರದ್ದು ಮತ್ತು ಗರ್ಲ್ಸ್, ಹೌದಲ್ರಿ. ಅದಂಥ ಲಿಂಗ ಆಧಾರಿತ ತಾರತಮ್ಯ, ಗುಲಾಮಗಿರಿ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಮಹಿಳೆಯರು ಭಾಗವಹಿಸಕತ್ತಿಲ್ಲ. ಯಾಕಂದ್ರೆ ನಾವು 4 ಕೋಟಿ ಮಧ್ಯೆ ಮಹಿಳೆಯನ್ನು ಇಟ್ಟಿದ್ದೆವು. ಈ ರೀತಿಯಾಗಿ ಬರೀಬೋದು ಅಂತ ಲೈಂಗಿಕ ಹಿಂಸೆ. ನಾವು ಒಂದು
ಹಾಕಿ ಕೊಡತ್ತಾನೆ ಈ ರೀತಿಯಾಗಿ ಬರಿಬೋದು ಅಂತ. ನೀವು ಇದರಲ್ಲಿ ನಿಮ್ಮದೇ ಆದ ಓನ್ ಐಡಿಯಾ ಮುಖಾಂತರ ಇನ್ನು ಗಿಚ್ಚು ಬರಿಬೋದು, ಬೆಸ್ಟ್ ಬರಿಬೋದು ಈಸ್ ಓಕೆ. ಅದರ ನಿಮ್ಮದೇ ಆದ ನಾವು ಹಾಕಿ ಕೊಡ್ತೇನೆ ಅಂತ ಈ ರೀತಿಯಾಗಿ ಬರಿತಮ್ಮ. ಲೈಂಗಿಕ ಹಿಂಸಾಚಾರ ಇರ್ಬೋದು, ಸಮಯ, ಸ್ಥಳದ ವಯೋಮಾನ, ಪರಿವಿಲೆ ಲೈಂಗಿಕ ಕಿರುಕುಳಗಳು, ದೌರ್ಜನ್ಯಗಳು ಮಹಿಳೆಯರಿಗೆ ನಡೆತಾವೆ. ಇತ್ತೀಚೆಗೆ ನೀವು ಡಾಕ್ಟರ್ಗಳ ನೋಡಿರ್ಬೋದು, ಹಲವಾರು ರೀತಿಯಾಗಿ ನಡೆದವ. ಅದು ಬ್ಯಾಡ್ ಇಲ್ಲ, ಅದನ್ನು ಸ್ವಲ್ಪ ಒಂದು 4-5 ಪಾಯಿಂಟ್ ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟು ಹಾಕ್ರಿ. ಯಾಕಂದ್ರೆ ನೀವು ಅಪ್ಡೇಟ್ ಐತಿರಿ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತವೆ. ಎಸ್ ಈ ಹುಡುಗ ಅಪ್ಡೇಟ್ ಐತಿ ಅಂತಾರೆ. ಕೌಟುಂಬಿಕ ಹಿಂಸೆ ಇರ್ಬೋದು, ಅದಲ್ರಿ ಅವಾಗ ಎಲ್ಲ ಹಿರಿಯರು ಯಜಮಾನರು ಇರ್ತಿದ್ರು. ಅಜ್ಞಾನ, ಅವಿವೇಕಿತನ, ದುಶ್ಚಟಗಳು, ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬರೋದು, ಮಹಿಳೆಯರನ್ನ ಬಡಿದು ಮಣ್ಣು ಬಿಟ್ಟು ನೈಟ್ ಹೊರಗೆ ಹಾಕೋದು, ಈ ರೀತಿಯಾಗಿ ಎಲ್ಲ ಕೆಟ್ಟ ಚಟಗಳು ನಡೆದಾವ. ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ, ಹೌದಲ್ರಿ. ಅಂತ ಇನ್ನು ರಾಜಕೀಯ ಪರಿಣಾಮಗಳು ಸ್ನೇಹಿತರೆ ಅವಾಗಲೇ ಹೇಳ್ದಂಗೆ ಇಲ್ಲಿ ಸೆಕ್ಷನ್ಗಳು ಹೇಳ್ತಾ ಹೋಗ್ತೀನಿ. ಸೆಕ್ಷನ್ಗಳನ್ನ ಸ್ವಲ್ಪ ನೀವು ನೋಟ್ ಮಾಡಿ ಇಟ್ಕೊಡ್ರಿ. ಸೆಕ್ಷನ್ಗಳನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಡ್ರಿ. ಯಾಕೆ ನಿಮ್ಗೆ ನಾಳೆ ಯಾವುದೇ ಪ್ರಬಂಧ ಬಂದರೆ ಸೆಕ್ಷನ್ಗಳು ಇಂಪಾರ್ಟೆಂಟ್. 14, 15, 16 ಸಬ್ ಕ್ಲಾಸ್, ಬಿ ಸಬ್ ಕ್ಲಾಸ್, ಎ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವೆ ಫಾರ್ ಯುವರ್ ಎಕ್ಸಾಮಿನೇಷನ್ ದೃಷ್ಟಿ. ನೀವು ಹಾಕಿ ಚಂದಂಗೆ ಬರೀದ್ರಿ. ಬರೀದು 3-4 ಪೇಜ್ ಅಷ್ಟು ಇರುತ್ತೆ. ಬಟ್ ಅದ್ರಾಗೆ ಏನು ಇಂಪಾರ್ಟೆಂಟ್ ಅದನ್ನು ಹಾಕಿ ನೀವು ಬರೆದ್ರೆ ನಿಮಗೆ ಮಾರ್ಕ್ಸ್ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾವೆ. ಎಸ್ ಸ್ನೇಹಿತರೆ, ರಾಜಕೀಯ ಪರಿಣಾಮಗಳು ನೋಡಿದ್ರೆ ಅದ ಮಹಿಳೆಯರ ಮೇಲೆ ದೌರ್ಜನ್ಯಗಳೆಲ್ಲ ನಡೆಕತ್ತಿದ್ದು ಒಂದು ಸಂವಿಧಾನಾತ್ಮಕ ಅವಕಾಶಗಳು ಕೊಟ್ಟರು. ಯಾವಾಗ ಸಂವಿಧಾನ ವಿಧಿ 14 ಸಮಾನತೆ, 15 ಯಾವುದೇ ಜಾತಿ ಧರ್ಮ ಮಾಡಲ್ಲ, 15 ಸಬ್ ಕ್ಲಾಸ್ 16 ಸಮಾನತೆ ಕೊಟ್ಟರು, 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಕೊಟ್ಟರು, 34A, 39B, 42 ಲಿಂಗ ಆಧಾರಿತ ಅಸಮಾನತೆಯನ್ನು ಮತ್ತು ತಾರತಮ್ಯ ನಿಷೇಧಿಸುತ್ತದೆ. ಲಿಂಗ ಆಧಾರಿತ ಅಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಏನಿದ್ರೆ ಅದನ್ನು ಆ ರೀತಿಯಾಗಿ ಭೇದ ಭಾವ ಮಾಡಬಾರ್ದಂತ ಈ 14 ಇರ್ಬೋದು, 15 15 ಸಬ್ ಕ್ಲಾಸ್ 3 ಇರ್ಬೋದು, 16, 34 ಸಬ್ ಕ್ಲಾಸ್ A, 39B, 40 ಈ ರೀತಿಯಾಗಿ ಹೇಳ್ತವೆ. ಅದಂತ ಇಲ್ಲಿ ಶಾಸನೀಯ ಅಂದ್ರೆ ನಮ್ಮ ಶಾಸನದಲ್ಲಿ ಇರ್ತವೆ. ಅತ್ಯಾಚಾರ ಭಾರತ ದಂಡ ಸಂಹಿತೆ ಅಥವಾ IPC ಇಂಡಿಯನ್ ಪಿನಲ್ ಕೋಡ್ 376 ಭಾರತ ದಂಡ ಸಂಹಿತೆ 376 ಪ್ರಕಾರ ಅತ್ಯಾಚಾರ ಏನಾಗಿದ್ರೆ ಆತನಿಗೆ ಶಿಕ್ಷೆಗಳು ವಿಧಿಸ್ತಾವ. ಆಯ್ತು. ಅಪಹರಣ ಅಂದ್ರೆ ಕಿಡ್ನಾಪ್ ಮಾಡೋದು, ಅಪಹರಣ ಮತ್ತು ದುರುದ್ದೇಶಗಳು ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋದು ಭಾರತ ದಂಡ ಸಂಹಿತೆ IPC ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 363 to 373 ಅಂದ್ರೆ ಭಾರತ ದಂಡ ಸಂಹಿತೆ 366 373 ಏನಾದರೂ ಒಂದು ಮಹಿಳೆಯನ್ನು ಅಪಹರಣ ಅಥವಾ ಕಿಡ್ನಾಪ್ ಮಾಡಿದ್ದೆ ಆದಲ್ಲಿ, ಅವಳು ಕೆಟ್ಟ ಉದ್ದೇಶಗಳಿಗೆ ಆತನ ಬಳಸಿದ್ದೆ ಆದಲ್ಲಿ ಅವರಿಗೆ ನಮ್ಮ ಶಾಸನ ಅಥವಾ ನಮ್ಮ ಭಾರತದಲ್ಲಿ ಏನಾಗ್ತದ, ಅಪರಾಧಿ ಆಗ್ತಾನೆ. ಆತ ಬಳಸಿದವ ಆತನಿಗೆ ಶಿಕ್ಷೆಗಳದಾವ ಅಂತ ಯಾವ್ದು ಹೇಳ್ತದ ಇದು ಹೇಳ್ತದ. ಅಂದ್ರೆ ವರದಕ್ಷಿಣೆ ಕಿರುಕುಳ ಕಾಯಿದೆ IPC ಸೆಕ್ಷನ್ ಅಥವಾ ಇಂಡಿಯನ್ ಪಿನಲ್ ಕೋಡ್ ಅಥವಾ ಭಾರತದ ದಂಡ ಸಂಹಿತೆ 498A ಅಲ್ಲಿ ಕಂಡು ಬರೋದನ್ನ ನೀವು ನೋಡಿದಿರಿ. ಈ ಫೈಟ್ ಹಾಕಿ ಬರೆದ್ರೆ ವಿಶೇಷ ಇದು ತಮ್ಮ ನೋಡ್ರಿ. ಇಲ್ಲಿ ಏನು ಹೇಳ್ತೀನಿ ನೋಡ್ರಿ, ಈ ವಿಶೇಷ ಕಾನೂನುಗಳು ಇವು PC ಮತ್ತು PSI ಒಳಗೆ 1 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ ಆಗಿರೋದನ್ನ ನೀವು ನೋಡಿರಿ. ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ 1954, ವಿಶೇಷ ವಿವಾಹ ಕಾಯ್ದೆ 1954, ಹಿಂದೂ ವಿವಾಹ ಕಾಯ್ದೆ 1955, ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಗೃಹ ಹಿಂಸೆ ವಿರುದ್ಧ ರಕ್ಷಣಾ ಕಾಯ್ದೆ 2005, ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಈ ರೀತಿಯಾಗಿ ಹಲವಾರು ಕಾಯ್ದೆಗಳ ಮುಖಾಂತರ ಮಹಿಳೆಯರನ್ನ ಮುಂಚೂಣಿಯಲ್ಲಿ ತರುವುದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂವಿಧಾನ ಮಾಡುತ್ತಿರುವುದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದ. ಮಹಿಳೆಯರಿಗೆ ವಿಶೇಷ ಸವಲತ್ತುಗಳನ್ನು ಕೊಡ್ತಾರೆ. ಸ್ಥಳೀಯ ಸಂಸ್ಥೆಗಳು ಮೀಸಲಾತಿ ಕೊಟ್ಟರೆ 73 ಮತ್ತು 74 ಬರೀ 33ರಷ್ಟು ರಿಸರ್ವೇಷನ್ ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೈತಿ. ಅಂತರ ಹೆಣ್ಣು ಮಗುವಿಗೆ ಹಲವಾರು ಯೋಜನೆಗಳು ಬಂದವ. ಸುಭದ್ರ ಇರ್ಬೋದು, ಉಜ್ವಲ್ ಇರ್ಬೋದು, ಈ ರೀತಿ ಹಲವಾರು ಯೋಜನೆಗಳು ಬಂದವ. ಇನ್ನು ಹಲವಾರು ಯೋಜನೆಗಳು ಇವು ಏನು ಅಪ್ಡೇಟ್ ಬಂದಿರ್ತಾವೆ ನೋಡಿ, ಆ ಅಪ್ಡೇಟ್ ಯೋಜನೆಗಳು ಸ್ವಲ್ಪ ಬರೆಯಾಕ ನೀವು ಟ್ರೈ ಮಾಡಿ. ಓಕೆ ಸ್ನೇಹಿತರೆ, ನಂತರ ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಅದಾವ. ಆ ಹಲವಾರುಗಳಲ್ಲಿ ಕೆಲವು ಮಾತ್ರ ಇಂಪಾರ್ಟೆಂಟ್ ನೋಡೋಣ. ಒಂದು ಉದ್ಯೋಗ ಖಾತ್ರಿ ಯೋಜನೆ 1993, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ 1955, ಸ್ವರಾಜ್ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ 1997, ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ 1999, ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ ಯೋಜನೆ 1999, ಇಂದಿರಾ ಆವಾಸ್ ಯೋಜನೆ 1999. ಓಕೆ, ಈ ರೀತಿ ತಮಾಯ ಹಂಗಾರೆ ನೆನ್ಪಿಟ್ಟುಕೊಟ್ಟು ಬಟ್ ನೋಡ್ರಿ, ಅನೇಕ ಕಾರ್ಯಕ್ರಮಗಳು, ಉದ್ಯೋಗಿನಿ ಯೋಜನೆ, ಮಹಿಳಾ ತರಬೇತಿ ಯೋಜನೆ, ದೇವದಾಸಿ ಪುನರ್ವಸತಿ ಕಾರ್ಯಕ್ರಮ, ತ್ರಿಶಕ್ತಿ ಯೋಜನೆ, ಸಂತ್ವಾನ ಯೋಜನೆ, ಅಮೃತ್ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಈ ರೀತಿ ಎಲ್ಲ ಬಂದಿರೋದನ್ನು ನೀವು ನೋಡಿ. ಇಷ್ಟು ಏನೈತಿ ಮಹಿಳೆಯರ ಬಗ್ಗೆ ಮಾಹಿತಿ ಕೊಟ್ಟಿವ್ರಿ, ಪ್ರಾಮಾಣಿಕ ಪ್ರಯತ್ನ ಕೊಟ್ಟಿವ್ರಿ.
ನಿಮ್ಗೆ ಹಂಗೆ ಬಂದು ಕಂಟಿನ್ಯೂ ಕ್ಲಾಸ್ ಮತ್ತೆ ಕಂಟಿನ್ಯೂ ಬರ್ತಾವೆ, ಯಾರೂ ವರಿ ಮಾಡಕ್ಕೆ ಹೋಗ್ಬೇಡಿ. ಪಿ ಯು ಸಿಗೂ ಬರ್ತಾವೆ ನಿಮ್ಗೆ ಕೊಟ್ರೆ SSC ಕ್ಲಾಸಸ್ ಬರ್ತಾವೆ. SSC ಕ್ಲಾಸ್ ಕಂಟಿನ್ಯೂ ಈಗ 3 ಕ್ಲಾಸ್ ಮುಗಿಸ್ಕೊಡ್ತೀವಿ. ಅವ್ನು ಮೊದಲು ಏನು 6 ಮಾಡಿದ್ದು ಅವು ಭಾಳ ಇಂಪಾರ್ಟೆಂಟ್ ತೊಗೊಂಡ್ರೆ ಮೊದಲು 6 ಬೇಸಿಕ್ ಪೋಲಿ ಎಲ್ಲ ಮುಗಿಸ್ಕೊಟ್ಟಾನೆ. ಈಗ ಏನು ಅಪ್ಡೇಟ್ ಕ್ವಶನ್ ಕೇಳ್ತಾರೆ ಅವು ಈಗ ಎರಡು ಕ್ಲಾಸ್ ಮುಗಿಸ್ಕೊಟ್ಟಾನೆ. ಇನ್ನು ಇವತ್ತು ಕಂಟಿನ್ಯೂ PC ಆಗಿರೋದು PSI ಕಂಟಿನ್ಯೂ. ಆರ್ಟ್ ಆ್ಯಂಡ್ ಕಲ್ಚರ್ ಕನ್ನಡ ಮಾಧ್ಯಮದಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ನಡೆಸಿಕೊಡ್ತಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಈ ವಿವೇಕಾನಂದ IAS ಮತ್ತು KS ಯೂಟ್ಯೂಬ್ ಚಾನಲ್. ₹1 ಪೀಲ್ಡ್ರಪ್ ಕೊಡ್ರಿ, ₹1 ನಿಮ್ಮಂತಕ ಇಸ್ಕೊಂಡಿಲ್ಲ. ಹೌದಲ್ರಿ? ಅಟ್ಟೆ ಎಕ್ಸ್ಪರ್ಟಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಮುಗಿಸ್ಕೊಡತ್ತೀವಿ. PDF ಸಹ ಕೊಟ್ಟಿವ್ರಿ. ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲ ಮುಗ್ದತ್ತು. ಏನು ಈ ಪ್ರಾಚೀನ ಭಾರತ ಇತಿಹಾಸದೊಳಗೆ ಯಾರ್ಯಾರು ಅದಾರ ನೋಡ್ರಿ ಸ್ನೇಹಿತರ, ಎಲ್ಲಿ ವೈದಿಕ ನಾಗರಿಕತೆ ಹಿಡ್ಕೊಂಡು ಹೊಯ್ಸಳರ ಪೂರ ವಿತ್ PDF ಕೊಟ್ಟಿನ್ರಿ. ಇನ್ನು ಮುಂದೆ ಇನ್ನು ಮಧ್ಯಯುಗ ಏನೈತಿ ಅದನ್ನು ಕಂಟಿನ್ಯೂ ಮಾಡೋಣ್ರಿ. ಮತ್ತು ನೋಡ್ರಿ ನಮ್ಮ ಕಂಪ್ಲೀಟ್ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಏನೇನು ಸಿಗ್ತವೆ ಕ್ಲಿಯರ್ ಕಟ್. ಒಂದೇದು SSC ಕ್ಲಾಸಸ್ಗಳು ಸಿಗ್ತಾವೆ ಫ್ರೀ. ಓಕೆ, ಅವು ಎಷ್ಟು ಬಂದಾವ, ಎಷ್ಟು ಶಿಫ್ಟ್ ಒಳಗೆ ಎಷ್ಟು ಕ್ವಶನ್ ಬಂದಾವ ಅಂತ ಯಾರತ್ತು ನೋಡಿ ಎಕ್ಸಾಮ್ ಬರೆಯೋಕೆ ಹೋಗ್ತಿರಲ್ಲ ಅದು ಅವ್ರಿಗೆ ಗೊತ್ತು. ಅದನ್ನು ಮಾತಾಡಂಗಿಲ್ಲ, ನಂಗೆ ಗೊತ್ತೈತೆ ಅವು ಎಷ್ಟು ಬಂದಾವ ಏನು. ಒಂದು SSC ಮುಗೀತು. ಅದಕ್ಕೆ ಸೆಕೆಂಡ್ ಒನ್ ಹಿಸ್ಟ್ರಿ ಸಂಪೂರ್ಣ ಮತ್ತು ಪೀಠಿಕೆ ಹಿಡ್ಕೊಂಡು ಹೊಯ್ಸಳರ ಅಂತಿರು ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ ಕಂಪ್ಲೀಟ್ ಮುಗಿಸ್ಕೊಟ್ಟಿನಿ. ಮೂರನೇದು ಆರ್ಟ್ ಆ್ಯಂಡ್ ಕಲ್ಚರ್ ಕನ್ನಡ ಮಾಧ್ಯಮದಲ್ಲಿ ಮೊದಲ ಬಾರಿಗೆ ಹೇಳಕತ್ತಿ, ಕನ್ನಡ ಮಾಧ್ಯಮ ಮೊದಲ ಬಾರಿಗೆ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿವಿ. ಅದು ಸಹ ಪ್ರಾಚೀನ ಭಾರತದ ಆರ್ಟ್ ಆ್ಯಂಡ್ ಕಲ್ಚರ್ ಕಂಪ್ಲೀಟ್. ಓಕೆ, ಇಷ್ಟೆಲ್ಲ ಕಂಪ್ಲೀಟ್ ಆಗ್ಯಾವ. ಇನ್ನು ಕಂಪ್ಲೀಟ್ ಆಗುವ ಕೆಲವೇ ದಿನಗಳಲ್ಲಿ ಈ ನಮ್ಮ IC ಸಹ ಕಂಪ್ಲೀಟ್ ಆಗ್ತದೆ ಮತ್ತು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಎಲ್ಲ ಸಹ ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿಯವ್ರು ನೋಡ್ತಾರೆ. ಜೈ ಹಿಂದ್.